ಬಾಲಿವುಡ್ ನಟಿ ರಾಧಿಕಾ ಆಪ್ಟೆ ಹೊಸ ಫೋಟೋ ಹರಿಬಿಟ್ಟು ವಿವಾದದ ಕೇಂದ್ರ ಬಿಂದುವಾಗಿದ್ದಾರೆ. ಇತ್ತೀಚೆಗೆ ಲಂಡನ್ನಲ್ಲಿ ನಡೆದ 78ನೇ ಬ್ರಿಟಿಷ್ ಅಕಾಡೆಮಿ ಫಿಲ್ಮ್ ಅವಾರ್ಡ್ಸ್ ಕಾರ್ಯಕ್ರಮದಲ್ಲಿ ರಾಧಿಕಾ ಆಪ್ಟೆ ಪಾಲ್ಗೊಂಡಿದ್ರು. ಈ ವೇಳೆ ಅಲ್ಲಿನ ಬಾತ್ರೂಮ್ನಿಂದ ಫೋಟೋವೊಂದನ್ನ ಹಂಚಿಕೊಂಡ ನಟಿ ತಮ್ಮ ಹೇಳಿಕೆಯಿಂದ ಟೀಕೆಗಳನ್ನ ಮೈಮೇಲೆ ಎಳೆದುಕೊಂಡಿದ್ದಾರೆ. ಈ ಫೋಟೋದಲ್ಲಿ ನಟಿ ರಾಧಿಕಾ ಆಪ್ಟೆ ಒಂದು ಕೈನಲ್ಲಿ ಶಾಂಪೇನ್ ಗ್ಲಾಸ್ ಹಿಡಿದಿದ್ದಾರೆ, ಮತ್ತೊಂದು ಕೈನಲ್ಲಿ ತಮ್ಮ ಸ್ತನದಿಂದ ಎದೆಹಾಲು ಪಂಪ್ ಮಾಡುತ್ತಿದ್ದಾರೆ. ಈ ಫೋಟೋ ಹಂಚಿಕೊಂಡು ಇದಕ್ಕೆ ವಿವರಣೆಯನ್ನು ಕೂಡ ನೀಡಿದ್ದಾರೆ. ಇದು ನನ್ನ ಬ್ರಿಟಿಷ್ ಅಕಾಡೆಮಿ ಫಿಲ್ಮ್ ಅವಾರ್ಡ್ಸ್ ಕಾರ್ಯಕ್ರಮದ ರಿಯಾಲಿಟಿ ಅಂತ ಬರೆದುಕೊಂಡು ಸ್ಮೈಲಿ ಎಮೋಜಿ ಹಾಕಿದ್ದಾರೆ. ಇದು ನೆಟ್ಟಿಗರ ಆಕ್ರೋಶಕ್ಕೆ ಕಾರಣವಾಗಿದೆ. ಸದ್ಯ ಮಗುವಿನ ತಾಯಿಯಾಗಿರುವ ಅವರು ಕೆಲಸದ ಒತ್ತಡದ ನಡುವೆ ಎದೆಹಾಲು ಕುಡಿಸಬೇಕು ಎನ್ನುವ ಉದ್ದೇಶದಿಂದ ವಾಶ್ರೂಮ್ಗೆ ತೆರಳಿ ಬಾಟಲ್ನಲ್ಲಿ ಎದೆಹಾಲು ಸಂಗ್ರಹಿಸಲು ಮುಂದಾಗಿದ್ದಾರೆ. ಆದರೆ ರಾಧಿಕಾ ಆಲ್ಕೋಹಾಲ್ ಇರುವ ಶಾಂಪೇನ್ ಸವಿಯುತ್ತಾ ಎದೆಹಾಲು ಸಂಗ್ರಹಿಸಿರುವುದು ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಫೋಟೋ ಬಗ್ಗೆ ಹಲವರು ಟೀಕೆ ಮಾಡ್ತಿದ್ದಾರೆ. ಆಲ್ಕೋಹಾಲ್ ಕುಡಿದು ಮಗುವಿಗೆ ಹಾಲುಣಿಸುವುದು ಎಷ್ಟರ ಮಟ್ಟಿಗೆ ಸರಿ ಅಂತ ತರಾಟೆಗೆ ತೆಗೆದುಕೊಂಡಿದ್ದಾರೆ.